ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಸಾಯಿ ರಾಜ್. 2 ದಿನ ಉಡುಪಿಗೆ ಬಂದಿದ್ದೆ ನಾನು ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ. ಜನ್ಮಾಷ್ಟಮಿ ಮುಗಿಸಿ ಅಲ್ಲಿಂದ ಸುರತ್ಕಲ್ NITಗೆ ಹೋಗಿ ನನ್ನ ಮಗನನ್ನು ಭೇಟಿಯಾಗಿ ನಿನ್ನೆ ರಾತ್ರಿ ಮಂಗಳೂರಿಗೆ ಬಂದಿದ್ದೆ. ಇಂದು ಬೆಳಿಗ್ಗೆ ಮಂಗಳೂರಿನಿಂದ ಮತ್ತೆ ಹುಬ್ಬಳ್ಳಿ ಕಡೆಗೆ ಹೋಗ್ತಾ ಇದ್ದೀನಿ ರೈಲ್ವೆ ಮಾರ್ಗವಾಗಿ. ಮಂಗಳೂರಿನಿಂದ ಸಕಲೇಶಪುರದವರೆಗೂ ಸೆರೆ ಹಿಡಿದ ಈ ದಟ್ಟವಾದ ರಮಣೀಯ ಅರಣ್ಯ ಶ್ರಾವಣ ಮಾಸದ ಮಳೆಯಲ್ಲಿ ಮೈತುಂಬಿ ಹರಿಯುವ ಹಳ್ಳಕೊಳ್ಳಗಳು, ನದಿಗಳು, ಝರಿಗಳು ನೋಡಲು ಯಾವ ಸ್ವರ್ಗಕ್ಕಿಂತಲೂ ಕಮ್ಮಿ ಇಲ್ಲ. ಬೆಟ್ಟ ಗುಡ್ಡಗಳ ಮಧ್ಯದಿಂದಲೇ ಚಲಿಸುತ್ತಿರುವ ಬೆಳ್ಳಿ ಮೋಡಗಳು, ಅಬ್ಬಬ್ಬ, ನೋಡಿದರೆ ಆಕಾಶದಲ್ಲಿಯೇ ವಿಹರಿಸುವಂತಿದೆ. ಧರೆಗಿಳಿದ ನಾಕದಂತೆ ಕಾಣುವ ಈ ನಿಸರ್ಗ ಸೌಂದರ್ಯವನ್ನು ನೋಡಿ ಸೊಗಸಾದ ಒಂದು ಹಾಡಿನ ಸಾಲುಗಳು ನೆನಪಿಗೆ ಬರುತ್ತಿವೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ, ಓ ನವಿಲೆ, ನಿನ್ನಂತೆಯೇ ಕುಣಿವೆ, ನಿನ್ನಂತೆಯೇ ನಲಿವೆ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ, ನವಿಲೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಡಿದು ಚಲುವಿನ ಬಲೆಯ ಬೀಸಿದಳು, ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ಇದೇ ಭೂಲೋಕ ಸ್ವರ್ಗ.